ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ವಾಹನ ದಟ್ಟಣೆ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈ ಹಿಂದೆ ಬೆಂಗಳೂರಿನಲ್ಲಿ ನಾವು ಸಾಕಷ್ಟು ವಾಹನ ದಟ್ಟಣೆಯನ್ನ ಸಹ ನೋಡ್ತಾ ಇದ್ವಿ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು, ಅನೇಕ ಅಪಘಾತಗಳು ಸಹ ನಡೀತಾ ಇತ್ತು. ಆದ್ರೆ ಇದೀಗ ಮೈಸೂರಿನಲ್ಲೂ ಕೂಡ ಟ್ರಾಫಿಕ್ ಜಾಮ್ ಹಾಗೂ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮೈಸೂರು ಕೂಡ ಎಲ್ಲೋ ಒಂದು ಕಡೆ ಬೆಂಗಳೂರು ಆಗ್ತಿದ್ಯಾ ಅನ್ನುವಂತ ಅನುಮಾನಗಳು ಸಹ ಮೂಡ್ತಾ ಇರುವಂತದ್ದು. ಸದ್ಯ ಒಂದು ಡೇಟಾವನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೇನೆ. ನ್ಯೂಸ್ 18 ಡಿಜಿಟಲ್ ನಲ್ಲಿ ಈ ಡೇಟಾ ನಿಮ್ಗೆ ನೋಡಲು ಸಹ ಸಿಗುತ್ತೆ. ಮೈಸೂರಿನಲ್ಲಿ ಕಳೆದ 5 ವರ್ಷಗಳಿಂದ ಎಷ್ಟು ಅಪಘಾತಗಳು ಸಂಖ್ಯೆ ಅಂದ್ರೆ ಎಷ್ಟು ಅಪಘಾತಗಳು ಆಗಿದೆ, ಎಷ್ಟೆಲ್ಲ ಮಂದಿಗೆ ಗಾಯ ಆಗಿದೆ ಅಂತ ಒಮ್ಮೆ ನಾವು ನೋಡ್ಕೊಂಡ್ ಬರೋದಾದ್ರೆ 2020ರಿಂದ 2025 ತನಕ ಮೈಸೂರಿನಲ್ಲಿ ಒಟ್ಟು 2000 ಇಸ್ವಿಯಿಂದ ನೋಡೋದಾದ್ರೆ ಅಪಘಾತಗಳ ಸಂಖ್ಯೆ 633 ಆಗಿದ್ರೆ ಗಾಯಗಳ ಸಂಖ್ಯೆ 623, ಸಾವಿನ ಸಂಖ್ಯೆ 122. ಇದು 2020ನೇ ಇಸ್ವಿನಲ್ಲಿ ಒಂದೇ ವರ್ಷದಲ್ಲಿ ಆಗಿರುವಂತಹ ಅಪಘಾತಗಳ ಸಂಖ್ಯೆ. 2021ರಲ್ಲಿ 651 ಅಪಘಾತ ಆದ್ರೆ 672 ಮಂದಿಗೆ ಗಾಯ ಆಗಿತ್ತು. 121 ಮಂದಿ ಅಪಘಾತದಲ್ಲಿ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ರು. ಇನ್ನು 2022ರಲ್ಲಿ 776 ಅಪಘಾತಗಳಾಗಿದ್ರೆ 775 ಮಂದಿಗೆ ಗಾಯ ಆಗಿತ್ತು. 171 ಮಂದಿ ತಮ್ಮ ಜೀವವನ್ನ ಈ ಅಪಘಾತದಲ್ಲಿ ಕಳ್ಕೊಂಡಿದ್ರು. ಇನ್ನು 2023ರಲ್ಲಿ 953 ಮಂದಿಗೆ ಅಪಘಾತ ಆಗಿದ್ರೆ 992 ಮಂದಿ ಗಾಯಗೊಂಡಿದ್ರು. ಅದರಲ್ಲಿ 168 ಮಂದಿ ತಮ್ಮ ಪ್ರಾಣವನ್ನ ಇದೇ ಅಪಘಾತಗಳಲ್ಲಿ ಕಳೆದುಕೊಂಡಿರುವಂತದ್ದು. ಇನ್ನು 2024ರಲ್ಲಿ 1021 ಮಂದಿಗೆ 21 ಅಪಘಾತ ಪ್ರಕರಣಗಳು ದಾಖಲಾಗಿದ್ರೆ 1041 ಮಂದಿಗೆ ಗಾಯಗಳಾಗಿತ್ತು. 148 ಮಂದಿ ತಮ್ಮ ಪ್ರಾಣವನ್ನ ಈ ಅಪಘಾತಗಳಿಂದ ಕಳ್ಕೊಂಡಿದ್ರು. ಇನ್ನು 2025ರ ಜನವರಿಯಿಂದ ಜೂನ್ ತನಕ ಡೇಟಾವನ್ನ ಒಮ್ಮೆ ನೋಡೋದಾದ್ರೆ 474 ಅಪಘಾತಗಳು ಸಂಭವಿಸಿತ್ತು. ಅದರಲ್ಲಿ 503 ಮಂದಿಗೆ ಗಾಯಗಳಾಗಿದ್ರೆ 71 ಮಂದಿಗೆ ಸಾವಿಗೀಡಾಗಿದ್ರು ಅಪಘಾತದಲ್ಲಿ. ಒಟ್ಟಾರೆಯಾಗಿ ಸುಮಾರು 5 ವರ್ಷಗಳಲ್ಲಿ 801 ಮಂದಿ ಅಂದ್ರೆ 801 ಜನ ಅಪಘಾತಕ್ಕೆ ಬಲಿಯಾಗಿದ್ರೆ ಮೈಸೂರು ನಗರದ ಸುತ್ತಮುತ್ತ ಅಂದ್ರೆ ನಗರ ವ್ಯಾಪ್ತಿಗೆ ಒಟ್ಟಾರೆ 4508 ಅಪಘಾತಗಳು ಕೂಡ ಸಂಭವಿಸಿತ್ತು. ಅದರಲ್ಲಿ ಒಟ್ಟು 4606 ಮಂದಿಗೆ ಗಂಭೀರ ಗಾಯಗಳಾಗಿದ್ರು. ಒಟ್ಟಾರೆಯಾಗಿ ಕಳೆದ 5 ವರ್ಷಗಳ ಡೇಟಾವನ್ನು ನೋಡಿದ್ರೆ ಮೈಸೂರು ನಗರವು ಕೂಡ ಎಲ್ಲೋ ಒಂದು ಕಡೆ ವಾಹನ ದಟ್ಟಣೆಗಳು ಹಾಗೂ ಅಪಘಾತಗಳ ಸಂಖ್ಯೆಗಳಲ್ಲಿ ದಿನದಿಂದ ದಿನಕ್ಕೆ ಬೆಂಗಳೂರನ್ನು ಸಹ ಮೀರಿಸೋದ್ರಲ್ಲಿ ಬಹುತೇಕ ಮುಂದಿನ ದಿನಗಳಲ್ಲಿ ಮೀರಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಮೈಸೂರು ರಸ್ತೆಗಳು ಕೂಡ ಅಗಲೀಕರಣ ಈಗಾಗಲೇ ರಾಜರ ಕಾಲದಲ್ಲೇ ಅಗಲೀಕರಣ ಆಗಿರುವಂತದ್ದು, ಸುಸಜ್ಜಿತವಾದ ರಸ್ತೆಗಳಿದ್ದಂಥದ್ದು. ಸದ್ಯ ಒಟ್ಟಾರೆಯಾಗಿ ಮೈಸೂರಿನ ಸುತ್ತಮುತ್ತಲೂ ಕೂಡ ಸುಮಾರು 1 ಡಜನ್ ಬ್ಲಾಕ್ ಸ್ಪಾಟ್ಗಳಿದೆ ಅಂತಾನೂ ಕೂಡ ಈಗಾಗಲೇ ಪೊಲೀಸರು ಗುರುತಿಸಿದ್ದಾರೆ. ಬ್ಲಾಕ್ ಸ್ಪಾಟ್ಗಳು ಅಂತ ಹೇಳಿದ್ರೆ ಏನು, ಮೈಸೂರಿನಲ್ಲಿ ಬಹುತೇಕ 1ರಿಂದ 5 ಅಲ್ಲಲ್ಲೇ ಅಪಘಾತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುವಂತದ್ದು. ಆ ಬ್ಲಾಕ್ ಸ್ಪಾಟ್ಗಳನ್ನ ಗುರುತಿಸಿ ಅಲ್ಲಿ ನಾಮಫಲಕಗಳನ್ನು ಕೂಡ ಹಾಕುವ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಪೊಲೀಸರ ವಾದ ಅಂತ ಹೇಳಿದ್ರೆ ವಾಹನ ಸಂಚಾರ ನಿರ್ಲಕ್ಷ್ಯವೇ ಈ ಅಪಘಾತಗಳಿಗೆ ಕಾರಣ ಅಂತ ಪೊಲೀಸರು ವಾದ ಮಾಡ್ತಾ ಇದ್ರೆ, ಆ ಅವೈಜ್ಞಾನಿಕವಾಗಿ ಹಾಕಿರುವ ಹಂಪ್ಸ್ಗಳು ಹಾಗೂ ರಸ್ತೆಯಲ್ಲಿ ಗುಂಡಿ ಬಿದ್ದಿರ್ತಕ್ಕಂತಹ ಏನು ರಸ್ತೆಗಳು ಮೈಸೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಇವೆಲ್ಲವೂ ಕೂಡ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಅಂತ ಸಾರ್ವಜನಿಕರು ಸಹ ವಾದ ಮಾಡ್ತಾ ಇರುವಂತದ್ದು. ಅದೇನೇ ಇರಲಿ, ಸಾಂಸ್ಕೃತಿಕ ನಗರಿ ಮೈಸೂರು ತನ್ನ ಹಿರಿಮೆ ಗರಿಮೆಗಳಿಗೆ ಹೆಸರುವಾಸಿಯಾಗಿರುವಂತದ್ದು. ಅಪಘಾತಗಳ ಸಂಖ್ಯೆಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಮತ್ತೊಂದು ಕಡೆ ಗುಂಡಿ ಬಿದ್ದಿರುವ ರಸ್ತೆಗಳನ್ನ ಅಧಿಕಾರಿಗಳು ಸಹ ಮುಚ್ಚಿಸುವಂತ ಕೆಲಸಕ್ಕೆ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಕೇವಲ ರಸ್ತೆ ಗುಂಡಿಗಳು, ಅವೈಜ್ಞಾನಿಕ ಅಂಶಗಳೇನಿದೆ ಇವೆಲ್ಲದರ ಕುರಿತಾಗಿ ಸಾರ್ವಜನಿಕರು ಆಗಾಗ್ಗೆ ಧ್ವನಿಯನ್ನು ಎತ್ತುತ್ತಾರೆ. ರಸ್ತೆ ಗುಂಡಿಗಳ ವಿಚಾರಕ್ಕೆ ಬಂದ್ರೆ ಎಲ್ಲೋ ದಸರಾಕ್ಕೋ ಅಥವಾ ಯಾರೋ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಬರುವಂತಹ ಸಂದರ್ಭದಲ್ಲಿ ಮುಚ್ಚುವಂತ ಕೆಲಸ ಆಗಬಾರ್ದು. ಸಾಮಾನ್ಯ ಜನರು ಸಹ ಓಡಾಡುವಂತಹ ರಸ್ತೆಗಳ ಗುಂಡಿಗಳನ್ನ ಸಹ ಮುಚ್ಚಬೇಕು. ಎಲ್ಲೂ ಸಹ ಮೈಸೂರಿನಲ್ಲಿ ರಸ್ತೆಗಳು ಗುಂಡಿ ಬೀಳಬಾರ್ದು ಅನ್ನುವ ನಿಟ್ಟಿನಲ್ಲಿ ಸಾರ್ವಜನಿಕರು ಒಂದು ರೀತಿಯ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.